ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ಯುರೋಪಿನ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿರುವ ಆದರೆ ಅತ್ಯಂತ ಆಕರ್ಷಕ ದೇಶಗಳಲ್ಲಿ ಒಂದಾದ ಮಾಂಟೆನೆಗ್ರೋದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಕಪ್ಪು ಪರ್ವತ ಎಂದೇ ಕರೆಯಲ್ಪಡುವ ಈ ಸಣ್ಣ ದೇಶವು ತನ್ನ ಅದ್ಭುತ ಪ್ರಕೃತಿ, ಶ್ರೀಮಂತ ಇತಿಹಾಸ ಮತ್ತು ಅನನ್ಯ ಸಂಸ್ಕೃತಿಯಿಂದಾಗಿ ಪ್ರವಾಸಿಗರ ಹೊಸ ಸ್ಥಾನವಾಗಿ ಹೊರಹೊಮ್ಮುತ್ತಿದೆ. ಹಾಗಿದ್ದರೆ ಬನ್ನಿ, ಇಂದು ನಾವು ಮಾಂಟೆನೆಗ್ರೋದ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, ಹೆಸರಿನ ಹಿಂದಿನ ಕತೆ. ಮೊದಲನೇದಾಗಿ, ಈ ದೇಶದ ಹೆಸರೇ ಒಂದು ಕುತೂಹಲಕಾರಿ ಕತೆ ಹೇಳುತ್ತದೆ. ಮಾಂಟೆನೆಗ್ರೋ ಎಂದರೆ ವೆನಿಸಿಯನ್ನ ಇಟಾಲಿಯನ್ ಭಾಷೆಯಲ್ಲಿ ಕಪ್ಪು ಪರ್ವತ ಎಂದರ್ಥವಾಗುತ್ತದೆ. ಸ್ಥಳೀಯ ಭಾಷೆಯಲ್ಲಿ ಇದನ್ನು ಕ್ರ್ಯಾನ್ಗೋರಾ ಎಂದು ಕರೆಯುತ್ತಾರೆ. ಮಧ್ಯಯುಗದಲ್ಲಿ ಈ ಪ್ರದೇಶದ ಪರ್ವತಗಳು ದಟ್ಟವಾದ ಕಪ್ಪು ಕಾಡುಗಳಿಂದ ಆವೃತವಾಗಿದ್ದವು. ಅದು ದೂರದಿಂದ ಕಪ್ಪು ಬಣ್ಣದಂತೆ ಕಂಡುಬರುತ್ತಿತ್ತು. ಇಂದಿಗೂ ಈ ಪರ್ವತಗಳು ಈ ದೇಶದ ಹೆಮ್ಮೆಯ ಸಂಕೇತವಾಗಿ ನಿಂತಿವೆ. ಫ್ಯಾಕ್ಟ್ ನಂಬರ್ 2, ಯುರೋಪಿನ ಅಮೆಜಾನ್. ಮಾಂಟೆನೆಗ್ರೋ ಯುರೋಪಿನ ಅತ್ಯಂತ ಆಳವಾದ ಕಣಿವೆಗೆ ನೆಲೆಯಾಗಿದೆ. ತಾರಾ ನದಿ ಕಣಿವೆ ಯುರೋಪಿನ ಅತ್ಯಂತ ಆಳವಾದ ಕಣಿವೆಯಾಗಿದೆ. ಇದು 1300 ಮೀಟರ್ಗಳಷ್ಟು ಆಳ ಹೊಂದಿದೆ. ಕೆಲವರು ಇದನ್ನು ಯುರೋಪಿನ ಅಮೆಜಾನ್ ಎಂದು ಸಹ ಕರೆಯುತ್ತಾರೆ. ಇದು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಸಾಹಸ ಪ್ರಿಯರಿಗೆ ಇಲ್ಲಿ ರಾಫ್ಟಿಂಗ್ ಒಂದು ರೋಮಾಂಚಕ ಅನುಭವವನ್ನು ನೀಡುತ್ತದೆ. ಫ್ಯಾಕ್ಟ್ ನಂಬರ್ 3, ಜನ್ಮ ತಳೆದ ಯುವ ರಾಷ್ಟ್ರ. ಮಾಂಟೆನೆಗ್ರೋ ವಿಶ್ವದ ಅತ್ಯಂತ ಯುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. 2006 ಜೂನ್ 3ರಂದು ಇದು ಸ್ವತಂತ್ರ ರಾಷ್ಟ್ರವಾಗಿ ಅವತರಿಸಿತು. ಆಶ್ಚರ್ಯಕರ ಸಂಗತಿ ಎಂದರೆ ಕೇವಲ 55.5 ಮತಗಳ ಅಂತರದಲ್ಲಿ ಈ ಐತಿಹಾಸಿಕ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಸೈಬೀರಿಯಾದಿಂದ ಬೇರ್ಪಟ್ಟು 90 ವರ್ಷಗಳ ಬಳಿಕ ಮತ್ತೆ ಸ್ವಾತಂತ್ರ್ಯ ಪಡೆದ ದೇಶ ಇದು. ಇಂದು ಇದರ ರಾಜಧಾನಿ ಪೋಡ್ಗೋರಿಕಾದಲ್ಲಿ ಆಧುನಿಕತೆಯ ಹೊಸ ಅಲೆ ಕಂಡುಬರುತ್ತದೆ. ಫ್ಯಾಕ್ಟ್ ನಂಬರ್ 4, ಕ್ಯಾಸಿನೋ ರಾಯಲ್ ನೆನಪು. ಜೇಮ್ಸ್ ಬಾಂಡ್ ಅಭಿಮಾನಿಗಳಿಗೆ ಇಲ್ಲೊಂದು ಸ್ಪೆಷಲ್ ಸಂಗತಿ ಇದೆ. ಡೇನಿಯಲ್ ಕ್ರೇಗ್ ಅಭಿನಯದ ಕ್ಯಾಸಿನೋ ರಾಯಲ್ ಈ ಚಿತ್ರಕಥೆಯು ಮಾಂಟೆನೆಗ್ರೋದಲ್ಲಿ ನಡೆಯುತ್ತದೆ. ಆದರೆ ಅಂದಿನ ಚಿತ್ರೀಕರಣವು ನಿಜವಾಗಿಯೂ ಮಾಂಟೆನೆಗ್ರೋದಲ್ಲಿ ನಡೆಯಲೇ ಇಲ್ಲ. ಬದಲಿಗೆ ಚೆಕ್ ರಿಪಬ್ಲಿಕ್ ದೇಶದಲ್ಲಿ ಚಿತ್ರೀಕರಣ ನಡೆಯಿತು. ಆದರೂ ಬಾಂಡ್ ಚಿತ್ರವು ಈ ದೇಶದ ಅಂತಾರಾಷ್ಟ್ರೀಯ ಖ್ಯಾತಿಗೆ ಕಾರಣವಾಯಿತು. ಇಂದು ಮಾಂಟೆನೆಗ್ರೋದ ಕೊಲ್ಲಿಗಳು ಮತ್ತು ಹಳೆಯ ಪಟ್ಟಣಗಳು ಅನೇಕ ಚಿತ್ರ ತಯಾರಕರನ್ನು ಆಕರ್ಷಿಸುತ್ತಾ ಬಂದಿವೆ. ಫ್ಯಾಕ್ಟ್ ನಂಬರ್ 5, ಗ್ರೇಟ್ ಗ್ಯಾಪ್ಟಿಸಿ ಉಲ್ಲೇಖ. ಎಫ್ ಸ್ಕಾಟ್ ಫಿಟ್ಜೆರಾಲ್ಡ್ ಅವರು ಬರೆದ ಕ್ಲಾಸಿಕ್ ಕಾದಂಬರಿ ದಿ ಗ್ರೇಟ್ ಗ್ಯಾಪ್ಟಿಸಿಯಲ್ಲೂ ಮಾಂಟೆನೆಗ್ರೋದ ಉಲ್ಲೇಖಗೊಂಡಿದೆ. ಕಾದಂಬರಿಯ ನಾಯಕ ಜೆ ಗ್ಯಾಪ್ಟಿಸಿ ಮೊದಲ ವಿಶ್ವಯುದ್ಧದಲ್ಲಿ ಶೌರ್ಯಕ್ಕಾಗಿ ಮಾಂಟೆನೆಗ್ರೋದಿಂದ ಪದಕ ಪಡೆದಿದ್ದಾಗಿ ಎಂದು ಹೇಳಿಕೊಳ್ಳುತ್ತಾನೆ. ಇದು ಐತಿಹಾಸಿಕವಾಗಿ ಸತ್ಯವೇ ಎಂಬುದು ಚರ್ಚೆಯ ವಿಷಯವಾದರೂ ಈ ಉಲ್ಲೇಖವು ಮಾಂಟೆನೆಗ್ರೋಗೆ ಸಾಹಿತ್ಯದಲ್ಲಿ ಒಂದು ವಿಶೇಷ ಸ್ಥಾನವನ್ನು ನೀಡಿದೆ. ಫ್ಯಾಕ್ಟ್ ನಂಬರ್ 6, ವಿಶ್ವದ 2ನೇ ಎತ್ತರದ ಜನರು. ಮಾಂಟೆನೆಗ್ರೋದ ಜನರು ವಿಶ್ವದ 2ನೇ ಅತಿ ಎತ್ತರದ ಜನರಾಗಿದ್ದಾರೆ. ನೆದರ್ಲ್ಯಾಂಡ್ಸ್ ನಂತರ ಮಾಂಟೆನೆಗ್ರೋದಲ್ಲಿ ಸರಾಸರಿ ಎತ್ತರ 183 ಸೆಂಟಿಮೀಟರ್ಗಿಂತ ಹೆಚ್ಚಿದೆ, ಅಂದರೆ 6 ಅಡಿಗಿಂತಲೂ ಹೆಚ್ಚಿದೆ. ಇದು ಅವರ ಆಹಾರ, ಅನುವಂಶೀಯತೆ ಅಥವಾ ಪರ್ವತ ಪ್ರದೇಶದ ವಾತಾವರಣದಿಂದಾಗಿರಬಹುದು. ಅವರ ಎತ್ತರವೇ ಅವರ ಪರ್ವತಗಳಂತೆ ಗಾಂಭೀರ್ಯವನ್ನು ಪ್ರತಿಬಿಂಬಿಸುತ್ತವೆ. ಫ್ಯಾಕ್ಟ್ ನಂಬರ್ 7, ಯುರೋಪಿನ ಅತಿ ಹೆಚ್ಚು ಮಳೆಯ ತಾಣ. ಯುರೋಪಿನ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳವು ಮಾಂಟೆನೆಗ್ರೋದ ಕ್ರಿವಿಕೆ ಗ್ರಾಮವಾಗಿದೆ. ವಿಶ್ವದ ಹವಾಮಾನ ಸಂಸ್ಥೆಯ ಪ್ರಕಾರ ಇಲ್ಲಿ ವಾರ್ಷಿಕವಾಗಿ ಸುಮಾರು 5100 ಮಿಲಿಮೀಟರ್ಗಳಷ್ಟು, ಅಂದರೆ 200 ಇಂಚುಗಳಿಗಿಂತ ಹೆಚ್ಚು ಮಳೆಯಾಗುತ್ತದೆ. ಇಷ್ಟು ಮಳೆಯಿಂದಾಗಿ ಇಲ್ಲಿ ಕಾಡುಗಳು ಸದಾ ಹಸಿರಾಗಿಯೂ ನದಿಗಳು ಸದಾ ತುಂಬಿ ಹರಿಯುತ್ತವೆ. ಮಾಂಟೆನೆಗ್ರೋದ ಭೂ ದೃಶ್ಯವು ತುಂಬ ಸಮೃದ್ಧವಾಗಿದೆ. ಫ್ಯಾಕ್ಟ್ ನಂಬರ್ 8, ಮಹಿಳೆಯರಿಗೆ ಮಾತ್ರ ಸಮುದ್ರ ತೀರ. ಮಾಂಟೆನೆಗ್ರೋದ ಉಲ್ಚಿಸನ್ನಲ್ಲಿ ಲೇಡೀಸ್ ಬೀಚ್ ಎಂಬ ವಿಶೇಷ ಸಮುದ್ರ ತೀರವಿದೆ. ಇದು ಮಹಿಳೆಯರಿಗೆ ಮಾತ್ರ ಮೀಸಲಾಗಿದೆ.
ಈ ಸಮುದ್ರ ತೀರದ ನೀರಿನಲ್ಲಿ ಹೆಚ್ಚಿನ ಪ್ರಮಾಣದ ಸಲ್ಫರ್ ಅಂಶವಿದ್ದು ಇದು ಫಲವತ್ತತೆಯನ್ನು ಹೆಚ್ಚಿಸುತ್ತದೆ ಎಂದು ನಂಬಿಕೆ ಇದೆ. ಇದರ ಜೊತೆಗೆ ಅನೇಕ ಮಹಿಳೆಯರು ಸ್ವಚ್ಛಂದವಾಗಿ ಸ್ನಾನ ಮತ್ತು ಸೂರ್ಯ ಸ್ನಾನವನ್ನು ಮಾಡಲು ಇಲ್ಲಿ ಆದ್ಯತೆ ನೀಡುತ್ತಾರೆ. ಇದು ವಿಶ್ವದಲ್ಲೇ ಅಪರೂಪದ ಸಮುದ್ರ ತೀರಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 9. ಪ್ರಪಂಚದ ಅತಿ ಎತ್ತರದ ಸಮಾಧಿ. ಮಾಂಟಿನೆಗ್ರೋದ ಮೌಂಟ್ ಲೋವೆಚನ್ನಲ್ಲಿ ಪ್ರಪಂಚದ ಅತಿ ಎತ್ತರದ ಸಮಾಧಿ ಇದೆ. ಇದು 19ನೇ ಶತಮಾನದ ರಾಜಕುಮಾರ ಬಿಷಪ್ ಮತ್ತು ತತ್ವಜ್ಞಾನಿ ಪೆಟಾರ್ 2ನೇ ಪೆಟ್ರೋವಿಕ್ ನೆಗೋಚ್ ಅವರ ಸಮಾಧಿಯಾಗಿದೆ. ಈ ಸ್ಥಳವು ಸುಮಾರು 1749 ಮೀಟರ್ಗಳಷ್ಟು ಎತ್ತರದಲ್ಲಿದ್ದು ಇಲ್ಲಿಂದ ಕೊಟೋರ್ ಕೊಲ್ಲಿಯ ಅದ್ಭುತ ನೋಟವನ್ನು ನಾವು ನೋಡಬಹುದು. ಇದು ಮಾಂಟಿನೆಗ್ರೋದ ಪ್ರಮುಖ ಪ್ರವಾಸಿ ಸ್ಥಾನಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 10. ಯುರೋಪಿನ ಅತಿ ಹೆಚ್ಚು ಜೀವ ವೈವಿಧ್ಯತೆ. ಕೊನೆಯದಾಗಿ ಅದರ ಮುಖ್ಯವಾದ ಸಂಗತಿ ಎಂದರೆ ಮಾಂಟಿನೆಗ್ರೋ ಯುರೋಪಿನ ಅತಿ ಹೆಚ್ಚು ಜೀವ ವೈವಿಧ್ಯತೆ ಹೊಂದಿರುವ ದೇಶವಾಗಿದೆ. ಬಾಲ್ಕನ್ ಪರ್ಯಾಯ ದ್ವೀಪ ಮತ್ತು ಅಡ್ರಿಯಾಟಿಕ್ ಸಮುದ್ರ ತೀರದ ನಡುವಿನ ಸ್ಥಳವು ವನ್ಯಜೀವಿಗಳಿಂದ ತುಂಬಿದೆ. ಇಲ್ಲಿನ ಪ್ರತಿ ಚದರ ಕಿಲೋಮೀಟರ್ಗೆ ಪ್ರಭೇದಗಳ ಸಂಖ್ಯೆ 0.837 ಆಗಿದ್ದು ಇದು ಯುರೋಪಿನ ಎಲ್ಲ ದೇಶಗಳಿಗಿಂತ ಹೆಚ್ಚಾಗಿದೆ. ಸ್ಕಾಡರ್ ಸರೋವರವು ಯುರೋಪಿನ ಅತಿದೊಡ್ಡ ಹಕ್ಕಿಗಳ ಅಭಯಾರಣ್ಯವಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟು ಸಣ್ಣ ದೇಶದಲ್ಲಿ ಎಷ್ಟೆಲ್ಲ ವೈಶಿಷ್ಟ್ಯಗಳಿವೆ. ಕಪ್ಪು ಪರ್ವತಗಳಿಂದ ಕೂಡಿದ ಮಾಂಟಿನೆಗ್ರೋ ಅದರ ಸಮೃದ್ಧ ಜೀವ ವೈವಿಧ್ಯತೆ, ಯುವ ರಾಷ್ಟ್ರದ ಸ್ವಾತಂತ್ರ್ಯ ಹಾಗೂ ಸಾಹಿತ್ಯ ಮತ್ತು ಚಲನಚಿತ್ರಗಳಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ. ಇದು ಖಂಡಿತವಾಗಿಯೂ ನೋಡಲೇಬೇಕಾದ ದೇಶ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.